ನಿನ್ನೆ ಮೈತ್ರಿ ಸರ್ಕಾರದ ಪೌರಾಡಳಿತ ಸಚಿವ ಸಿ.ಎಸ್. ಶಿವಳ್ಳಿ ತೀವ್ರ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಶಿವಳ್ಳಿರವರ ಪಾರ್ಥಿವ ಶರೀರವನ್ನು ಸ್ವಗ್ರಾಮ ಯರಗುಪ್ಪಿ ಗ್ರಾಮವನ್ನು ತಲುಪಿಸಲಾಗಿದೆ. ಶಿವಳ್ಳಿಯವರ ಮನೆಯ ಮುಂದೆ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಅಗಲಿದ ತಮ್ಮ ನೆಚ್ಚಿನ ನಾಯಕನ ಅಂತಿಮ ದರ್ಶನಕ್ಕೆ ಸಾವಿರಾರು ಜನ ಧಾವಿಸಿ ತಮ್ಮ ನಾಯಕನ ಅಂತಿಮ ದರ್ಶನ ಪಡಿತಾ ಇದ್ದಾರೆ. ಅಗಲಿದ ನಾಯಕನನ್ನು ನೆನೆದು ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಕಣ್ಣೀರಿಡ್ತಾ ಇದ್ದಾರೆ. ಇನ್ನು ಇವತ್ತು ಸಂಜೆವರೆಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಸಿಎಂ ಕುಮಾರಸ್ವಾಮಿ ಹಾಗೆ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದ ಹಾಗೆ ಹಲವು ನಾಯಕರು ಅಂತಿಮ ದರ್ಶನ ಪಡೆಯಲಿದ್ದಾರೆ. ಇಂದು ಅವರ ಸ್ವಗ್ರಾಮದಲ್ಲಿ ಕುರುಬ ಸಮುದಾಯದ ಸಂಪ್ರದಾಯದ ಹಾಗೆ ವಿಧಿವಿಧಾನದ ಹಾಗೆ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಇನ್ನು ಶಿವಳ್ಳಿ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದ್ದು, ನಮ್ಮ ಪ್ರತಿನಿಧಿ ಆ ಸ್ಥಳದಲ್ಲಿ ವಾಕ್ಥ್ರೂ ನಡೆಸಿದ್ದಾರೆ. ಬನ್ನಿ ನೋಡೋಣ. ಪೌರಾಡಳಿತ ಸಚಿವ ಹಾಲು ಮತ್ತು ಸಮಾಜದ ಮುಖಂಡ ಸಿ.ಎಸ್. ಶಿವಳ್ಳಿ ಅವರು ನಿನ್ನೆ ಏನು ಹೃದಯಾಘಾತದಿಂದ ನಿಧನವಾಗಿದ್ದಾರೆ, ಅವರ ಒಂದು ಮೊತ್ತದ ಹಿನ್ನೆಲೆ ಇವತ್ತು ಒಂದು ಅಂತ್ಯ ಸಂಸ್ಕಾರಕ್ಕೆ ಎಲ್ಲ ರೀತಿಯಾಗಿ ಒಂದು ಸಿದ್ಧತೆ ಮಾಡಲಾಗುತ್ತಿದೆ. ಇವತ್ತು ನಾವು ಏನು ಒಂದು ಯರಗುಪ್ಪಿ ಗ್ರಾಮದಲ್ಲಿ ಏನು ಸಿ.ಎಸ್. ಶಿವಳ್ಳಿ ಅವರು ಹುಟ್ಟಿ ಬೆಳೆದಂತಹ ಒಂದು ಯರಗುಪ್ಪಿ ಗ್ರಾಮದಲ್ಲಿ ಅವರ ಒಂದು ಏನು ಊರ ಪಕ್ಕ ಏನೋ ಒಂದು ಜಮೀನಿದೆ, ಆ ಒಂದು ಜಮೀನಿನಲ್ಲಿ ಎಲ್ಲ ರೀತಿಯಾಗಿ ಒಂದು ಅಂತ್ಯಕ್ರಿಯೆ ಅಂದರೆ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯಾಗಿ ಒಂದು ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಇಲ್ಲಿ ನಾವು ನೋಡಿದಾಗ ಇಲ್ಲಿ ಒಂದು ಮೇನ್ ಸ್ಟೇಜ್ ಇದೆ. ಇಲ್ಲಿ ಅವರ ಒಂದು ಪಾರ್ಥಿವ ಶರೀರವನ್ನು ಇಡಲಾಗುತ್ತೆ. ಈ ಒಂದು ಪಾರ್ಥಿವ ಶರೀರದಲ್ಲಿ ಇಲ್ಲಿ ಸಾಕಷ್ಟು ಜನ ಕ್ಯೂ ಹಚ್ಚಿ ಬರಲಿಕ್ಕೆ ಮತ್ತು ಯಾವುದೇ ರೀತಿಯಾಗಿ ಜನರು ದಾಂಧಲೆಗೆ ಅದು ಮಾಡಬಾರ್ದು ಅಂತೇಳಿ ಒಂದು ಕ್ಯೂ ಹಚ್ಚಿ ಬರಲಿಕ್ಕೆ ಎಲ್ಲ ರೀತಿಯಾಗಿ ಒಂದು ಬ್ಯಾರಿಕೇಡ್ಗಳನ್ನು ಹಾಕಿ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಮತ್ತು ಈ ಒಂದು ಹಿಂದುಗಡೆ ಒಂದು ಗಣ್ಯಾತಿ ಗಣ್ಯರಿಗೆ ಅಂತಂದರೆ ಈ ಒಂದು ಏನು ಅಂತ್ಯ ಸಂಸ್ಕಾರದ ಒಂದು ವೇಳೆಗೆ ಅಂದರೆ ಇದು ಅಂತಿಮ ದರ್ಶನ ಪಡೆಯಲಿಕ್ಕೆ ರಾಜ್ಯದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಬರ್ತಿದ್ದಾರೆ ಮತ್ತು ಅನೇಕ ಸಚಿವ ಸಂಪುಟಗಳ ಅನೇಕ ಸಚಿವರು ಸಹಿತ ಇಲ್ಲಿ ಬಂದು ಭಾಗವಹಿಸಲಿದ್ದಾರೆ. ಈ ಒಂದು ಕಾರಣಕ್ಕಾಗಿ ಈ ಹಿಂದುಗಡೆನೆ ಈ ಒಂದು ಅತಿಥಿ ಗಣ್ಯರಿಗೆ ಒಂದು ಎಲ್ಲ ರೀತಿಯಾಗಿ ಅವರಿಗೆ ಕೂಡಲಿಕ್ಕೆ ಎಲ್ಲ ರೀತಿಯಾಗಿ ಒಂದು ವ್ಯವಸ್ಥೆ ಮಾಡಲಾಗಿದೆ. ಮತ್ತು ಇಲ್ಲಿ ಒಂದು ನೋಡಿದಾಗ ಎಲ್ಲ ರೀತಿಯಾಗಿ ಒಂದು ಪೊಲೀಸ್ ಬಂದೋಬಸ್ತನ್ನು ಸಹಿತ ಈ ಒಂದು ಸ್ಥಳದಲ್ಲಿ ಮಾಡಲಾಗಿದೆ. ಒಟ್ಟು 2,000 ಪೊಲೀಸರು ಮತ್ತು ಇಲ್ಲಿ ಸುಮಾರು ಯಾಕೆ ಅಂತಂದರೆ ಈ ಒಂದು ಸಿ.ಎಸ್. ಶಿವಳ್ಳಿ ಅವರು ಸಾಕಷ್ಟು ಅಪಾರ ಬಂಧು ಬಳಗನ್ನು ಹೊಂದಿದ್ದರು. ಅದು ಅಲ್ಲದೆ ಅಭಿಮಾನಿಗಳ ಒಂದು ಸಂಖ್ಯೆನೇ ಇವತ್ತು ನಿನ್ನೆಯಿಂದನೇ ಸಹಿತ ಇವರ ಮನೆ ಕಡೆ ಸುಳಿತಾ ಇದೆ. ಸಾಕಷ್ಟು ಅಭಿಮಾನಿಗಳು ಮತ್ತು ಬಡವರ ನಾಯಕ ಅಂತಲೇ ಒಂದು ಬಿರುದನ್ನು ಪಡೆದಂತಹ ಸಿ.ಎಸ್. ಶಿವಳ್ಳಿ ಅವರು ಈ ಒಂದು ಅಂತಿಮ ದರ್ಶನಕ್ಕೆ ಸಾಕಷ್ಟು ಜನ ಬರೋದರಿಂದ ಎಲ್ಲ ರೀತಿಯಾಗಿ ಒಂದು ಸಿದ್ಧತೆ ನಡೀತಾ ಇದೆ. ಏನು ಶಿವಳ್ಳಿ ಅವರ ಅಭಿಮಾನಿಗಳಿದ್ದಾರೆ ಅವರಿಗೆ ಬಂದಂಥ ಜನರಿಗೆ ಎಲ್ಲ ರೀತಿಯಾಗಿ ಊಟದ ವ್ಯವಸ್ಥೆ ಮತ್ತು ನೀರಿನ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ. ಸಂಜೆ 4 ಗಂಟೆ ನಂತರ ಈ ಒಂದು ಏನು ಸಚಿವರಾದಂತಹ ಸಿ.ಎಸ್. ಶಿವಳ್ಳಿ ಅವರ ಒಂದು ಅಂತ್ಯ ಸಂಸ್ಕಾರ ನಡೆಯಲಿದೆ. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ಯಲ್ಲಪ್ಪ ಸೊರಗೊಪ್ಪ, TV5 ಹುಬ್ಬಳ್ಳಿ.